ವಕೀಲರ ಸಂಘ ರಿಜಿಸ್ಟರ್ಡ್ ಬಂಟ್ವಾಳ ಮತ್ತು ಅಧಿವಕ್ತ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ಘಟಕ ಇವರ ಜಂಟಿ ಆಶ್ರಯದಲ್ಲಿ ಸಂವಿಧಾನ ದಿನಾಚರಣೆ ಮತ್ತು ವಕೀಲರ ದಿನಾಚರಣೆಯ ಪ್ರಯುಕ್ತ ಕಾನೂನು ಕಾರ್ಯಾಗಾರ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಭಾಗ್ಯಮ್ಮ ಅವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಾರ್ಕಳದ ಹಿರಿಯ ನ್ಯಾಯವಾದಿ ಎಂಕೆ ವಿಜಯ್ ಕುಮಾರ್ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಪ್ರೊಫೆಷನಲ್ ಎಥಿಕ್ಸ್ನ ಬಗ್ಗೆ ತಮ್ಮ ಅಪಾರ ಅನುಭವ ಮತ್ತು ಹಿರಿತನದ ಅನುಭವಗಳನ್ನು ಸೇರಿಸಿ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀಕೃಷ್ಣಮೂರ್ತಿ ಎನ್ ಹಾಗೂ ಅಧಿವಕ್ತ ಪರಿಷತ್ ಬಂಟ್ವಾಳದ ಅಧ್ಯಕ್ಷರು ಶ್ರೀಮತಿ ಉಮಾ ಎನ್ ಸೋಮಯಾಜಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಧಿವಕ್ತ ಪರಿಷತ್ನ ಸಾಮಾಜಿಕ ಕಾರ್ಯದ ಅಂಗವಾಗಿ ವಕೀಲರ ದಿನಾಚರಣೆಯ ಪ್ರಯುಕ್ತ ಶ್ರೀ ಮಾತಾ ಲಕ್ಷ್ಮೀ ಶಾಂತಿಧಾಮ ಆಶ್ರಮ ಅರ್ಕುಳ ಪರಂಗಿಪೇಟೆ ಆಶ್ರಮಕ್ಕೆ 32,000 ಮೌಲ್ಯದ ಫ್ರಿಡ್ಜ್ ಅನ್ನು ಆಶ್ರಮದ ಸ್ಥಾಪಕರಾದ ಹರೀಶ್ ಪೆರ್ಗಡೆಯವರಿಗೆ ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾದ ಎಂಕೆ ವಿಜಯ್ ಕುಮಾರ್ ಅವರನ್ನು ವಕೀಲರ ಸಂಘ ರಿಜಿಸ್ಟರ್ಡ್ ಬಂಟ್ವಾಳದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಮೊದಲು ಆರ್ಟಿಕಲ್ 395 ಇತ್ತು, ಶೆಡ್ಯೂಲ್ 8 ಇತ್ತು, 22 ಪಾರ್ಟ್ಸ್ ಇದ್ವು. ಈಗ ಅದು 448 ಆರ್ಟಿಕಲ್ಸ್ ಆಗಿದೆ, 12 ಪಾರ್ಟ್ಸ್ ಆಗಿದೆ, ಮತ್ತು ಶೆಡ್ಯೂಲ್ಸ್ ಆಗಿದೆ, 25 ಪಾರ್ಟ್ಸ್ ಆಗಿದ್ದಾವೆ. ಅದೇ ರೀತಿ 106 ಅಮೆಂಡ್ಮೆಂಟ್ಸ್ ಆಗಿದೆ. ಅಂದರೆ ಒಂದು ಮೂಲ ಸಂವಿಧಾನಕ್ಕೆ ಯಾವುದೇ ಒಂದು ಧಕ್ಕೆ ಬರದ ಹಾಗೆ ಅಮೆಂಡ್ಮೆಂಟ್ ಸಹ ಸಬ್ಸಿಕ್ವೆಂಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸಂವಿಧಾನದ ರಚನೆಯ ಯಾವ ವ್ಯವಸ್ಥೆಗಳಿತ್ತು ಅದರ ಇಡೀ ದೇಶಕ್ಕೆ ರೂಪುರೇಷೆ ಕೊಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ಆರಾಧ್ಯ ಗ್ರಂಥವಾಗಿ ನಮಗೆ ದೇಶದ ದಿಕ್ಕನ್ನು ಸೂಚಿಸ್ತಕ್ಕಂಥ ದೇಶದ ನಡವಳಿಕೆಯ ಯಾವ ಕಡೆ ಇರಬೇಕು ಅನ್ನೋದನ್ನು ಸೂಚಿಸುವಂಥ ಸಂವಿಧಾನದ ರಚನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಮತ್ತು ರಚನೆಯ ಪ್ರಮುಖರಾಗಿದ್ದುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು, ಬೆನಗಲ್ ನರಸಿಂಗರಾವ್ ಇರ್ಬೋದು, ಕೆ.ಎಂ. ಮುನ್ಷಿ ಅವರಿರ್ಬೋದು, ಗೋಪಾಲ ಸ್ವಾಮಿ ಅವರಿರ್ಬೋದು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇರ್ಬೋದು, ಮೊಹಮ್ಮದ್ ಸಾದುಲ್ಲಾ ಇರ್ಬೋದು, BL ಮಿತ್ತಲ್ ಇರ್ಬೋದು, ಇವರೆಲ್ಲರೂ ಕೂಡ ನ್ಯಾಯವಾದಿಗಳಾಗಿದ್ದರು ಅನ್ನೋದು ನಮ್ಮೆಲ್ಲರ ಹಿರಿಮೆ. ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ದಿನದಲ್ಲಿ ಇವರೆಲ್ಲರನ್ನ ನೆನಪಿಸ್ತಾ ಇವತ್ತು ಆ ಸಾಲಿನ ಮಟ್ಟಕ್ಕೆ ನಿಲ್ಲತಕ್ಕಂಥ ಒಬ್ಬ ಜಗಮಗಿಸುವ ಸೂರ್ಯ ನಮ್ಮ ಭಾಗದಲ್ಲಿ ಸಹಜವಾಗಿ ಎಲ್ರಿಗೂ ಪರಿಚಯ ಇದ್ದಂಥವ್ರು. ಅವರ ಪರಿಚಯವನ್ನು ನಾವು ಮಾಡಿಕೊಡೋದು ಭಾಳ ಕಷ್ಟ. ಎಲ್ರಿಗೂ ಗೊತ್ತಿದ್ದಂಥ ವ್ಯಕ್ತಿತ್ವ ವಿಜಯ್ ಕುಮಾರ್ ಅವರು. ಅವರ ವ್ಯಕ್ತಿ ಪರಿಚಯವನ್ನು ಓದಬೇಕು ಅಂತಂದರೆ ನಾವು ಒಂದು ಅವಧಿ ನನಗೆ ಬೇಕಾದೀತು. ಅದರಿಂದ ಭಾಳ ಕಡಿಮೆ ಮಾಡಿ ಅದನ್ನು ಓದ್ತೇನೆ, ಸ್ವಲ್ಪ ಕನಿಷ್ಠ ರೂಪಕ್ಕೆ ತಂದು ಓದ್ತೇನೆ. ನಾನು ಹಿರಿಯ ನ್ಯಾಯವಾದಿಯಾಗಿ ಕಾರ್ಕಳದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಮಾರು 56 ವರ್ಷಗಳ ಸುದೀರ್ಘ ನ್ಯಾಯವಾದಿ ವೃತ್ತಿಯನ್ನು ನಿರ್ವಹಿಸ್ತಿರ್ತಕ್ಕಂಥ ಶ್ರೀಯುತರಿಗೆ ನಮ್ಮ ಈ ಬಾರಿಗೆ ಬರುವಂಥ ಇವತ್ತು ನಮಗೆ ಅವರನ್ನು ಕಾಣುವಂಥ ಅವರೊಟ್ಟಿಗೆ ಕಳೆಯುವಂಥ ಸೌಭಾಗ್ಯ ನಮಗೆ ಒದಗಿದೆ. ಶ್ರೀಯುತರು 56 ವರ್ಷಗಳ ನ್ಯಾಯವಾದಿ ವೃತ್ತಿಯನ್ನು ನಿರ್ವಹಿಸಿದ್ದಾರೆ ಅನ್ನುವುದು ಮಾತ್ರ ಒಂದು ವಿಚಾರ ಅಲ್ಲ, ಅದರ ಹಿಂದೆ ಬಹಳ ದೊಡ್ಡ ಶ್ರಮ ಇದೆ. ಅವರ ಜೀವನದ ಕೆಲವು ಘಟ್ಟಗಳು ನಮಗೆ ಬಹಳ ಶ್ರೇಷ್ಠ ಅಂತ ಅನ್ನಿಸುತ್ತೆ. ಅವರು ಅಲ್ಲಿಯ ವಕೀಲರ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ಕಾಲ ನಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರಾಗಿ ಸುಮಾರು 60ಕ್ಕಿಂತ ಹೆಚ್ಚು ಕಿರಿಯ ನ್ಯಾಯವಾದಿಗಳನ್ನು ತಮ್ಮ ಕಚೇರಿಯಲ್ಲಿ ಪೋಷಿಸಿ ಬೆಳೆಸಿ ಕಳಿಸಿರ್ತಾರೆ. ನಮ್ಮ ಹಿರಿಯರು ಹಾಗೆ ಹೇಳಿದರು. ಅವರು ನನ್ನನ್ನು ಗುರುತಿಸಿದವರು ಹೇಳಿದರು, ಈ ದೇಶ ಕಟ್ಟಿದವರೇ ನಾವು, ನಮ್ಮ ಹಿರಿಯರು. ಅವರು ಹೇಳಿದರು, ಮಹಾತ್ಮ ಗಾಂಧಿಯವರಿಂದ ಹಿಡಿದು ಜವಾಹರ್ಲಾಲ್ ನೆಹರು ಅವರ ತಂದೆಯಿಂದ ಹಿಡಿದು ಅವರು ಹಿಡಿದು ರಾಜಗೋಪಾಲಾಚಾರಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಹಿಡಿದು ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಫಸ್ಟ್ ವೈಸ್, ಇವರೆಲ್ಲಗಳ ಹಿಡಿದು ಇವನ್ ನಮ್ಮ ಕರ್ನಾಟಕದ ಫಸ್ಟ್ ಚೀಫ್ ಮಿನಿಸ್ಟರ್ ಕೆಂಗಲ್ ಹನುಮಂತಯ್ಯನವರಾಗಲಿ, CK ರೆಡ್ಡಿಯವರಾಗಲಿ, ಹಳೆ ಮೈಸೂರಿನ ಕಡಿದಾಳ ಮಂಜಪ್ಪನವರಾಗಲಿ, ನಿಜಲಿಂಗಪ್ಪನವರಾಗಲಿ, ಎಷ್ಟೋ ಜನ ಎಲ್ಲ ಲಾಯರ್ಸ್. ನೀವು ಮೈಸೂರು ಬಾರ್ ಅಸೋಸಿಯೇಷನ್ಗೆ ಹೋದರೆ ಸಿದ್ದರಾಮಯ್ಯನವರ ಹೆಸರಿದೆ. ಅಲ್ಲಿ 3 ಸಲ ಸೆಕ್ರೆಟರಿ ಆಗಿದ್ದರು. ಅಲ್ಲಿ ಥ್ರೈಸ್ ಹಿ ವಾಸ್ ದ ಸೆಕ್ರೆಟರಿ ಆಫ್ ದ ಮೈಸೂರು ಬಾರ್ ಅಸೋಸಿಯೇಷನ್. ಎವ್ರಿ ಒನ್ ಆಫ್ ಅಸ್ ರಿಗಾರ್ಡ್ಲೆಸ್ ಆಫ್ ದ ಪಾರ್ಟಿ. ಕುಂದಾಪುರ ಎಲ್ಲ ಪಾರ್ಟಿಯವರು ಅಲ್ಲಿ MLA ಎಟ್ ಒನ್ ಟೈಮ್, MLC, MLA ಎಲ್ಲ ವಿರೋಧ ಪಾರ್ಟಿಗಳಲ್ಲಿ ಆರಿಸಿ ಬಂದವರಿದ್ದರು. These were the days, those were days. They were leaders of the society. ಕಕ್ಷಿದಾರರಿಗೆ ಒಳ್ಳೆ ನ್ಯಾಯ ಕೊಡಬೇಕು, ನಿಜವಾಗಿಯೂ ಒಳ್ಳೆ
ನ್ಯಾಯವಾದಿಗಳಿದ್ರೆ ನಿಜವಾದ ನ್ಯಾಯಾಧೀಶರಿಂದ ಒಳ್ಳೆಯ ತೀರ್ಪನ್ನು ಬರೋಕ್ಕೆ ಸಾಧ್ಯ ಆಗುತ್ತೆ. ಅದು ನ್ಯಾಯವಾದಿಗಳ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಹೇಳ್ತಾ, ತಮ್ಮಲ್ಲೂ ಕೂಡ ಇಂಥ ಒಂದು ಅವಕಾಶ ನಾನು ಇನ್ನೊಂದು ಹೇಳೋದೇನೆಂದರೆ, ಒಂದು ವಕೀಲರ ಸಂಘ ಅಂದ ಕೂಡಲೇ ನನಗೊಂದು ವಿಶ್ವವಿದ್ಯಾಲಯವೇ ಕಾಣುತ್ತೆ. ಅದರಲ್ಲಿ ಎಷ್ಟು ಜನ ಬಂದಿಲ್ಲ, ಅದರಲ್ಲಿ ಎಷ್ಟು ಜನ ಬಂದು ಹೋಗಿಲ್ಲ. ಹಾಗಾಗಿ ನನ್ನಂಥ ಜೂನಿಯರನ್ನು ಇಲ್ಲಿ ತನಕ ತಂದಿರುವಂಥ ಸೀನಿಯರ್ ಇಲ್ಲಿದ್ದೀರಿ. ನಿಮ್ಮಿಂದ ಸುಮಾರು ಜನ ಜೂನಿಯರ್ಸ್ ಬರ್ತಾರೆ, ಮೇಲೆ ಬರ್ತಾರೆ, ಅವರು ಸಾಕಷ್ಟು ಹುದ್ದೆಗಳಿಗೆ ಹೋಗ್ತಾರೆ. ಮತ್ತು ಎಸ್ಪೆಷಲಿ ಸಮಾಜಕ್ಕೆ ಒಳ್ಳೆಯ ಸೇವೆಗಳಾಗಲಿ ಅಂತ ಹೇಳ್ತಾ, ನನಗೆ ಕೊಟ್ಟಂಥ ಈ ಒಂದು ವೇದಿಕೆಯನ್ನು ಈ ಸಮಯದಲ್ಲಿ ವಿರಾಮ ಇಡ್ತಾ ನನ್ನ ಮಾತು. ಒಂದು ಆಶ್ರಮಕ್ಕೆ ಫ್ರಿಡ್ಜ್ ಕೊಡುವ ಕಾರ್ಯಕ್ರಮ. ಫ್ರಿಡ್ಜ್ ಅದೊಂದು ಐಷಾರಾಮ ಅಲ್ಲ, ಇಸ್ ಅ ಬೇಸಿಕ್ ನೀಡ್. ಯಾಕಂದರೆ ಆಶ್ರಮದಲ್ಲಿ ಒಂದು 50 ಜನ ನಿರ್ಗತಿಕರು ಇರುವಂಥದ್ದು. ಅಲ್ಲಿ ನಾವು ಲಾಸ್ಟ್ ಟೈಮು ಸೋಲಾರ್ ಲೈಟ್ ಕೊಟ್ಟಿದ್ದೆವು ನಮ್ಮ ಅಧಿವ್ಯಕ್ತ ಪರಿಷತ್ ವತಿಯಿಂದ. ಆವಾಗ ಎಲ್ಲ ವಕೀಲರು ಸಹಾಯ ಮಾಡಿದರು. 22,000 ರೂಪಾಯಿ ಆಗಿತ್ತು. ಈ ಸಲ ನಮ್ಮದು ಬಜೆಟ್ ಕಮ್ಮಿ ಇತ್ತು. ಆದರೆ ಕೆಲವು ವಕೀಲರು ಎಷ್ಟು ಸಪೋರ್ಟಿವ್ ಹೇಳಿದರೆ, ಅಷ್ಟೆಂತ ಕಡಿಮೆ ನೀವು ಫ್ರಿಡ್ಜ್ ಕೊಡೋದು ನೀವು ದೊಡ್ಡ ಫ್ರಿಡ್ಜ್ ಕೊಡಿ ಅಲ್ಲ ಅಂತ. ಹಾಗೆ ಮತ್ತು ರಿಚರ್ಡ್ ಅವರು 40-45 ಸಾವಿರ ಬಜೆಟ್ ಇತ್ತು. ಇಲ್ಲ ಸರ್ ಅಷ್ಟೆಲ್ಲ ಇಲ್ಲ. ಮತ್ತು ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳಿದರು, ಇಲ್ಲ ನಮ್ಗೆ ಸಣ್ಣ ಫ್ರಿಡ್ಜ್ ಸಾಕು ಅಂತ ಹೇಳಿದರು. ಹಾಗೆ ಮತ್ತು ತುಂಬ ವಕೀಲರು ಇಲ್ಲ ನೀವು ಹೆಚ್ಚಾದರೆ ಹೇಳಿ ನಾವು ಕೊಡ್ತೇವೆ ಅಂತ. ಹಾಗೆ ಎಲ್ಲ ವಕೀಲರನ್ನು ನನಗೆ ತೊಡಗಿಸ್ಬೇಕಂತ ಇತ್ತು. ಹಾಗೆ ರಿಚರ್ಡ್ ಸರ್ ಹೇಳ್ತಾರೆ, ನೀವು ಹೋದರೆ ಕೊಡ್ತಾರೆ ಒಮ್ಮಕ್ಕ ದುಡ್ಡು ಅಂತ. ಹಾಗೆ ಆಯಿತು. ಈ ಸಲ ಯಾರೂ ಸಹ ನನಗೆ ನಿರಾಶೆ ಮಾಡಲಿಲ್ಲ. ಯಾರೆಲ್ಲ ಆಫೀಸಿಗೆ ಹೋಗಿದ್ದೇನೆ ಅವರೆಲ್ಲರೂ ಕೊಟ್ಟಿದ್ದಾರೆ, ಹೆಚ್ಚು ಹಣವನ್ನೇ ಕೊಟ್ಟಿದ್ದಾರೆ. ಸೊ ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ ಈ ಸಂದರ್ಭದಲ್ಲಿ. ನನ್ನ ಈ ಟರ್ಮಲ್ಲಿ ಅಂತ್ಯಂತ ಒಳ್ಳೆ ಕಾರ್ಯಕ್ರಮ ಸರ್. ತಾವು ನೀಡಿದಂಥ ತಮ್ಮ ಅನುಭವವನ್ನು ನಮ್ಮ ಹತ್ರ ನೀವು ಶೇರ್ ಮಾಡಿ ನಮಗೆ ಮಾರ್ಗದರ್ಶನವನ್ನು ನೀಡಿದಂಥ ನನ್ನ ಟರ್ಮಿನ ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಭಾವನೆ. ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ ನನಗೆ ಸ್ಟಾರ್ಟಿಂಗಲ್ಲೂ ಒಂದು ಒಳ್ಳೆ ಸ್ಪೀಕರ್ ಅಗತ್ಯ ಇತ್ತು. ದೇವರೇ ನಮಗೆ ಇಂಥ ಸೀನಿಯರ್ ಅಡ್ವೊಕೇಟನ್ನು ನಮಗೆ ಇವತ್ತು ನೀಡಿದ್ದಾರೆ. ನಿಜವಾಗಲೂ ನಾನು ಎಸ್ಪೆಷಲಿ ದೇವರಿಗೇನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಇವತ್ತು ಅಂಥ ಹಿರಿಯ ವಕೀಲರು ನಮ್ಮ ಬಾರಿಗೆ ಬಂದು ಪ್ರೊಫೆಷನಲ್ ಎಥಿಕ್ ಬಗ್ಗೆ ನಮ್ಮನ್ನು ನಮಗೆ ನೀಡಿದಂಥ ಮಾರ್ಗದರ್ಶನಿಗೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಬಂಟ್ವಾಳ ಘಟಕದ ವತಿಯಿಂದ ಸಂವಿಧಾನ ದಿನಾಚರಣೆ ಮತ್ತು ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ನಾವು ಆಯೋಜಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ತನ್ನ ಅಪಾರ ಕಾನೂನಿನ ಜ್ಞಾನ ಮತ್ತು ಹಿರಿತನದ ಅನುಭವವನ್ನು ನಮಗೆ ಧಾರೆ ಎರೆದುಕೊಟ್ಟಂಥ ಹಿರಿಯ ವಕೀಲರು ಆದ ಶ್ರೀ MK ವಿಜಯಕುಮಾರ್ ಅವರಿಗೆ ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಮತ್ತು ಅಧಿವಕ್ತ ಪರಿಷತ್ ಬಂಟ್ವಾಳದ ಘಟಕದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ವಕೀಲರ ಸಂಘ ರಿಜಿಸ್ಟರ್ಡ್ ಬಂಟ್ವಾಳದ ಅಧ್ಯಕ್ಷರಾದ ರಿಚರ್ಡ್ ಕೋಸ್ತಾ ಎಂ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ವಕೀಲರಾದ ಸ್ವರ್ಣಗೌರಿಯವರು ಸ್ವಾಗತಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿವಕ್ತ ಪರಿಷತ್ನ ಜಿಲ್ಲೆಯ ಸದಸ್ಯರಾದ ವೀರೇಂದ್ರ ಎಂ ಸಿದ್ದಕಟ್ಟೆ ಧನ್ಯವಾದವಿತ್ತರು. ನಿತಿನ್ ಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು.